ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇಲ್ಲಿ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ನ ತಮ್ಮೊಂದಿಗೆ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ನ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ಓಕೆ. ಇಲ್ಲಿ ಇದು ಮಾದರಿ 2ಕ್ಕೆ ಸಂಬಂಧಪಟ್ಟಂತಹ ಸಮಸ್ಯಾ ಚಿತ್ರಗಳು ಆಗಿರ್ತವೆ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರ ಏನಿದೆ ಇದೇ ಸೇಮ್ ಇಲ್ಲಿದೆ ಅಂತ ನೋಡಿ ಅದರ ಆಪ್ಷನನ್ನು ತಾವುಗಳು ಇಲ್ಲಿ OMR ನಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಹೋಗಿ ಈ ರೀತಿಯಾಗಿರುವಂಥ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ನೀವು ನೇರವಾಗಿ ಹೇಳ್ಬಿಡ್ತೀರಿ. ಇದು ಎ ಆಪ್ಷನ್ ಆಗುತ್ತದೆ. BCDಗಳು ಬಹಳಷ್ಟು ಡಿಫರೆನ್ಸ್ ಇದಾವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇದೇ ಸೇಮ್ ಯಾವ ಚಿತ್ರ ಇದೆ ಅಂತ ನೋಡ್ತಾ ಹೋಗಿ ಇಲ್ಲಿ ಎ ಇಲ್ಲ ನೋಡ್ಬೋದು. ಇಲ್ಲಿ ಒಳಗಡೆ ಕೇವಲ ಇಂಟು ಚಿಹ್ನೆಗಳಿದಾವೆ. ಸೊ ಇದೇ ಸೇಮ್ ಯಾವುದಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ ಸಿ ಆಪ್ಷನ್ ಕೂಡ ಇಲ್ಲ, ಡಿ ಇಲ್ಲ, ಬಿ ಮಾತ್ರ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಈ ಸೇಮ್ ಇರುವಂತಹ ಈ ಚಿತ್ರ ಏನಿದೆಯಲ್ಲ ಇದೇ ರೀತಿ ಇರುವಂತಹ ಚಿತ್ರ ನೋಡ್ತಾ ಹೋದಾಗ ನೀವು ಹೇಳ್ತಾರೆ ನೇರವಾಗಿ ಎ ಆಪ್ಷನ್ ಅಂತ. ಇನ್ನು ಇಲ್ಲಿ ನೋಡ್ಬೋದು ಈ ಸಮಸ್ಯೆ ಚಿತ್ರವನ್ನು ಇವು ಯಾವ ರೀತಿ ಇರ್ತಾವೆ ಅಂದರೆ ಕೊಟ್ಟಿರುವಂತಹ ಸಮಸ್ಯೆ ಚಿತ್ರದ ಸೇಮ್ ಇಲ್ಲಿ ಎಲ್ಲಿದೆ ಅಂತ ಹುಡುಕ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ ಇದರಲ್ಲಿ ಯಾವುದು ಅಂದರೆ ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ಇಲ್ಲಿ 4 ಗೆರೆಗಳಿದಾವೆ ತ್ರಿಭುಜದಲ್ಲಿ, ಇಲ್ಲಿ 4 ಇದಾವೆ, ಇಲ್ಲಿ 2 ಸಣ್ಣ ವೃತ್ತಗಳಿದಾವೆ. ಹಾಗಾದರೆ ಇಲ್ಲಿ 3 ಇದಾವೆ ನೋಡ್ರಿ, ಇದು ಆನ್ಸರ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ 4 ಇದಾವೆ, ಇಲ್ಲಿ ಸಣ್ಣ ಸಣ್ಣ ವೃತ್ತಗಳಿದಾವೆ, ಇಲ್ಲಿ ಚೌಕ ಇದಾವೆ, ಇಲ್ಲಿ 3 ಇದಾವೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಇದೇ ಸೇಮ್ ಇರುವಂಥ ಒಂದು ಸಮಸ್ಯೆ ಚಿತ್ರ ನೋಡ್ತಾ ಹೋಗಿ ಇಲ್ಲಿ ಎ ಇಲ್ಲ, ಯಾಕಂದರೆ ಮೇಲ್ಗಡೆ ಡಾಟ್ಗಳಿದಾವೆ, ಇಲ್ಲಿ ಕೇವಲ 2 ಡಾಟ್ ಅದಾವೆ. ಸೊ ಬಿ ಅಲ್ಲ. ನೆಕ್ಸ್ಟು ಸಿ ಆಪ್ಷನ್ ಆಗುತ್ತದೆ. ಡಿ ನೋಡ್ಬೋದು ಇಲ್ಲಿ 5 ಡಾಟ್ ಬಂದಾವೆ. ಸೊ ಇದು ಅಲ್ಲ, ಸಿ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ 4 ಸಣ್ಣ ವೃತ್ತಗಳಿಗೆ ಬ್ಲಾಕ್ ಮಾಡಲಾಗಿರುತ್ತೆ, 3 ವೃತ್ತಗಳಿಗೆ ಬ್ಲಾಕ್ ಇರುವುದಿಲ್ಲ. ಹಾಗಾದ್ರೆ ಅದು ಯಾವುದಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಇಲ್ಲಿ 4 ಇದಾವೆ, ಇಲ್ಲಿ 2 ಇದಾವೆ. ಸೊ ಇದು ಅಲ್ಲ. ಇಲ್ಲಿ 4 ಇವು 2 ಅದಾವೆ, ಇದು ಕೂಡ ಅಲ್ಲ. ಹಾಗಾದರೆ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ, ನೋಡ್ಬೋದು ತಾವು ಕೂಡ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಇಂಟು ಚಿಹ್ನೆಗಳಿದಾವೆ, ಇಲ್ಲಿ ತ್ರಿಭುಜಗಳಿದಾವೆ, ಇಲ್ಲಿ 2 ಡಾಟ್ಗಳಿದಾವೆ. ಹಾಗಾದರೆ ಯಾವುದಂತ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ಗೆ ಎ ಚಿಹ್ನೆ ಎ ಆಪ್ಷನ್ ನೋಡ್ಬೋದು. ಇಲ್ಲಿ ಬ್ಲಾಕ್ ಇದೆ, ಇಲ್ಲಿ ವೈಟ್ ಇದೆ. ಸೊ ಹಾಗಾಗಿ ಇದು ಅಲ್ಲ. ಮತ್ತು ಬಿ ಕೂಡ ಅಲ್ಲ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು ಸಿ ಆಪ್ಷನ್ ಇದೆಯಲ್ಲ ಇದಕ್ಕೆ ಸಂಪೂರ್ಣ ಮ್ಯಾಚ್ ಆಗುತ್ತೆ ನೋಡಿ. ಹಾಗಾಗಿ ಇಲ್ಲಿ ಎ ಮತ್ತು ಬಿ ಅಲ್ಲ ಅಂತ ಹೇಳಿದೆ. ಇಲ್ಲಿ ನೋಡ್ಬೋದು ಸಿ ಇಲ್ಲಿ ಇಂಟು ಚಿಹ್ನೆ ಅದಾವೆ, ಇಲ್ಲಿ ಪ್ಲಸ್ ಚಿಹ್ನೆ ಅದಾವೆ. ಸೊ ಇದು ಕೂಡ ಅಲ್ಲ. ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಇದು ಕರೆಕ್ಟ್ ಆಗಿದೆ. ಇನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರದಲ್ಲಿ ಇಲ್ಲಿ ಯಾವ ರೀತಿ ಇದಾವೆ ಅಂದರೆ ಇಲ್ಲಿ 3 ಡಾಟ್ಗಳದ ನೋಡ್ಬೋದು. ಇದೇ ಸೇಮ್ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಡಿ ಆಪ್ಷನ್ ಇದೆ ನೋಡಿ, ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಇದೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ, ಪ್ಲಸ್ ಇಂಟು ಪ್ಲಸ್ ಇಲ್ಲೆಲ್ಲ ಕೂಡ ಸೇಮ್ ಆಗಿದೆ. ಸೊ ಆನ್ಸರ್ ಯಾವುದಾಗುತ್ತೆ ಹಾಗಾದರೆ ಇಲ್ಲಿ ನೋಡ್ಬೋದು ಇದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಇಲ್ಲಿ ಇಂಟು ಇದಾವೆ, ಇಲ್ಲಿ ನೋಡ್ಬೋದು 3 ಸಣ್ಣ ವೃತ್ತಗಳಿದಾವೆ. ಇದೇ ಸೇಮ್ ಯಾವುದಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಇಲ್ಲಿ ಸಿ ಇಲ್ಲ. ಅದೇ ರೀತಿಯಾಗಿ ನೋಡ್ಬೋದು ಇಲ್ಲಿ ಡಿ ಆಪ್ಷನಲ್ಲಿ ಇಲ್ಲಿ ವೃತ್ತ ಇದೆ, ಇಲ್ಲಿ ವೃತ್ತ ಇದೆ. ನೆಕ್ಸ್ಟ್ ಇಲ್ಲಿ ಇಂಟು ಚಿಹ್ನೆ ಇದೆ, ಇಲ್ಲಿ ಇಂಟು ಚಿಹ್ನೆ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಈ ರೀತಿ ಗೆರೆಗಳು ಬಂದಿಲ್ಲ. ಸೊ ಡಿ ಅಲ್ಲ. ಇನ್ನು ನೆಕ್ಸ್ಟು ಇಲ್ಲಿ ಎ ಆಪ್ಷನ್ ಇದೆಯಲ್ಲ ಇದು ಕರೆಕ್ಟ್ ಆಗಿದೆ ನೋಡಿ, ಬಿ ಆಪ್ಷನ್ ರಾಂಗ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ಎಷ್ಟು ಭಾಗಗಳದ ನೋಡ್ತಾ ಹೋಗೋಣ. ಒಂದು ವೃತ್ತವನ್ನು 1 2 3 4 5 6 8 ಇದಾವೆ. 8 ಭಾಗಗಳನ್ನು ಮಾಡಲಾಗಿದೆ. ಇಲ್ಲಿ ರಾಂಗ್ ಇದೆ, ಎ ಬಿ ರಾಂಗ್ ಇದೆ. ಇಲ್ಲಿ ಸಿ ನೋಡ್ಬೋದು, ಸಿ ಕರೆಕ್ಟ್ ಆದ ಆನ್ಸರ್ ಇದೆ. ಯಾಕೆ ಡಿ ನೋಡ್ರಿ ಇಲ್ಲಿ ಅರ್ಧ ಕಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರದಲ್ಲಿ 2 ಭಾಗಗಳ ಮಾಡಲಾಗಿರುತ್ತದೆ. ಅದು ಯಾವ್ದು ಆನ್ಸರ್ ಅಂತ ನೋಡ್ತಾ ಹೋಗೋಣ. ಇದೇ ಸೇಮ್ ಎಲ್ಲಿದೆ ಅಂತ ಚಿತ್ರ ಎ ಬಿ ಸಿಗಳು ಅಲ್ಲ, ಆದರೆ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿರುವಂಥ ಸಮಸ್ಯಾ ಚಿತ್ರವನ್ನು ಸೇಮ್ ಎಲ್ಲಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ ಎ ಇಲ್ಲ, ಬಿ ಇಲ್ಲ ಮತ್ತು ಇಲ್ಲಿ ಸಿ ಇದೆಯಲ್ಲ ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಹೊಂದಿದ್ದಾರೆ. ಮೊದಲ 5 ಅವಿಭಾಜ್ಯ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. 2 3 5 7 11. 2 3 6 6 5 30 3 7 21 ಅಂದರೆ 210. 210 ಇಂಟು 11 ಗುಣಾಕಾರ ಮಾಡಿದರೆ 2310 ಬರುತ್ತೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ 91ರಿಂದ 100 ನಡುವಿನ ಏಕೈಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ 97 ಆಗಿದೆ. ಕೆಳಗಿನವುಗಳಲ್ಲಿ ಸಮಸಂಖ್ಯೆಯುಳ್ಳ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ ಅದು 2 ಮಾತ್ರ ಕೇವಲ ಅವಿಭಾಜ್ಯ ಸಂಖ್ಯೆ ಆಗಿದೆ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಹೇಳಿದರೆ ನೋಡ್ಬೋದು. ಮೊದಲ 4 ಅಂದರೆ 2 3 5 7 ನೋಡ್ರಿ, 2 3 5 5 10 17 ಆಯಿತು. ಸೊ ಇಲ್ಲಿ ಬಿ ಆಪ್ಷನ್. ಮೊದಲ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತಕ್ಕೆ ಅವುಗಳ ಗುಣಲಬ್ಧ ಸೇರಿಸಿದಾಗ ಬರುವ ಉತ್ತರ. ಮೊದಲ 2 ಅವಿಭಾಜ್ಯ ಸಂಖ್ಯೆ ಅಂದರೆ 2 3 ಹೌದಾ. ಇಲ್ಲಿ ನೋಡ್ಬೋದು ಅವುಗಳ ಮೊತ್ತ ಅಂದರೆ 5 ಆಯಿತು.
ಇದಕ್ಕೆ ಗುಣಲಬ್ಧ ಸೇರಿಸಿದರೆ ಎಷ್ಟಾಗುತ್ತೆ ಅಂತ ಹೇಳಿದರೆ, ಮೊದಲ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂದರೆ 5 ಆಯಿತು. ಅವುಗಳ ಗುಣಲಬ್ಧ ಸೇರಿಸಿದಾಗ ಬರುವ ಉತ್ತರ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು 2 3 6 ಆಯಿತು. ಸೊ ಇಲ್ಲಿ 6 5 ಎಷ್ಟಾಯಿತು, ಇಲ್ಲಿ 11 ಆಗುತ್ತದೆ. ಇನ್ನು ಮೊದಲ 5 ಅವಿಭಾಜ್ಯ ಸಂಖ್ಯೆಗಳಲ್ಲಿ ಎಷ್ಟು ಬೆಸ ಸಂಖ್ಯೆಗಳಿವೆ ಅಂತ ಹೇಳಿದರೆ ನೋಡ್ಬೋದು 2 3 5 7 11. ಇದರಲ್ಲಿ 4 ಇದಾವೆ ನೋಡ್ಬೋದು, 1 2 3 4. ಸೊ ಇಲ್ಲಿ ಬಿ ಆಪ್ಷನ್ 4 ಇದೆಯಲ್ಲ, ಇದು ಆನ್ಸರ್ ಆಗುತ್ತದೆ. 1 ರಿಂದ 100ರ ಒಳಗಿನ ಸಂಖ್ಯೆಗಳಲ್ಲಿರುವ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ 2 ಆಗಿದೆ. ಇನ್ನು ಒಂದಂಕಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿದರೆ ಇದರಲ್ಲಿ ಆನ್ಸರು 7 ಆಗುತ್ತದೆ. ಈಗ ಗದ್ಯ ಭಾಗವನ್ನು ನೋಡೋಣ. ಇಲ್ಲಿ ಮೊದಲಿಗೆ ಕೊಟ್ಟಿರುವಂತಹ ಒಂದು ಪ್ಯಾರಾಗ್ರಾಫನ್ನು ಚೆನ್ನಾಗಿ ಓದ್ಕೋಬೇಕು ನೀವು. ನೆಕ್ಸ್ಟು ಅದಕ್ಕೆ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವು, ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು ತಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಅದು ಚಳಿ ಮತ್ತು ಕತ್ತಲೆಯ ರಾತ್ರಿ ಹೇಗಿತ್ತು. ಬೀದಿಯಲ್ಲಿ ಹೋಗುತ್ತಿದ್ದಾಗ ನಾನು ಸಹಾಯ ಮಾಡಿ ಎನ್ನುವ ಹೆಣ್ಣಿನ ಚೀರಾಟವನ್ನು ಕೇಳಿದೆ. ನಾನು ನಿಂತು ಸುತ್ತಲೂ ನೋಡಿದೆ. ಹೆಚ್ಚಿನ ಮನೆಗಳಲ್ಲಿ ಬೆಳಕಿರಲಿಲ್ಲ. ಬಹುಶಃ ಪ್ರತಿಯೊಬ್ಬರೂ ಮಲಗಿ ನಿದ್ದೆ ಹೋಗಿರಬೇಕು. ಅದು ನನ್ನ ಕಲ್ಪನೆ ಎಂದು ನಾನು ಭಾವಿಸಿದೆ ಮತ್ತು ಮನೆಯ ಕಡೆ ನಡೆಯತೊಡಗಿದೆ. ತಟ್ಟನೆ ನಾನು ಅದೇ ಧ್ವನಿಯನ್ನು ಮತ್ತೆ ಕೇಳಿದೆ. ದಯವಿಟ್ಟು ನನ್ನನ್ನು ಕೊಲ್ಲಬೇಡಿ. ನನ್ನ ಹಣವನ್ನು ತೆಗೆದುಕೊಳ್ಳಿ, ನನ್ನ ಆಭರಣಗಳನ್ನು ತೆಗೆದುಕೊಳ್ಳಿ. ಆದರೆ ಇಲ್ಲಿ ಅವ್ರು ಹೇಳ್ತಾರೆ ನೋಡ್ಬೋದು, ದಯವಿಟ್ಟು ನನ್ನನ್ನು ಕೊಲ್ಲಬೇಡಿ, ನನ್ನ ಹಣವನ್ನು ತೆಗೆದುಕೊಳ್ಳಿ, ನನ್ನ ಆಭರಣಗಳನ್ನು ತೆಗೆದುಕೊಳ್ಳಿ, ಆದರೆ ನನ್ನನ್ನು ಬಿಟ್ಟುಬಿಡಿ. ಅದು ನನ್ನ ಕಲ್ಪನೆಯಾಗಿರಲಿಲ್ಲ. ಹತ್ತಿರದ ಮನೆಯಲ್ಲಿ ಹೆಣ್ಣೊಬ್ಬಳು ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದಾಳೆ. ಅವಳನ್ನು ಕಾಪಾಡಬೇಕೆನಿಸಿತು. ನಾನು ಆ ಮನೆಯ ಬಾಗಿಲಿಗೆ ಧಾವಿಸಿದೆ. ನನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಬಾಗಿಲನ್ನು ತಳ್ಳಿದೆ. ಬಾಗಿಲು ತೆರೆಯಿತು. ನೀನು ಯಾರು, ನಿನಗೇನು ಬೇಕು ಎನ್ನುತ್ತಾ ಎತ್ತರದ ವ್ಯಕ್ತಿಯೊಬ್ಬ ನನ್ನತ್ತ ಬಂದ. ಆ ಮಹಿಳೆ ಎಲ್ಲಿ? ನಾನು ಬೊಬ್ಬೆ ಹಾಕಿದೆ. ಯಾವ ಮಹಿಳೆ? ನೀನೇನೋ ಹುಚ್ಚನೋ? ಅವನ ಮಲಗುವ ಕೋಣೆಯಿಂದ ಹಾಗಾಗಿ ನಾನು ಅವನ ಮಲಗುವ ಕೋಣೆಯತ್ತ ಓಡಿದೆ, ಹುಡುಕಿದೆ. ಅದರಲ್ಲಿ ಯಾವ ಮಹಿಳೆಯೂ ಇರಲಿಲ್ಲ. ರೇಡಿಯೋ ಆನ್ ಆಗಿತ್ತು. ಇದೀಗ ನೀವು ವಿಚಿತ್ರ ಕೊಲೆ ಎಂಬ ರೇಡಿಯೋ ನಾಟಕವನ್ನು ಕೇಳಿದಿರಿ. ಇನ್ನು ಮುಂದೆ ದಯವಿಟ್ಟು ವಾರ್ತೆಗಳನ್ನು ಕೇಳಿ ಎಂದು ರೇಡಿಯೋದಲ್ಲಿ ನಿವೇದಿಸುವುದನ್ನು ಹೇಳುವುದನ್ನು ನಾನು ಕೇಳಿದೆ ಅಂತ ಹೇಳಿದ್ದಾರೆ. ನಿರೂಪಕರು ಮಲಗುವ ಕೋಣೆಗೆ ಯಾಕೆ ಹೋದರು? ಯಾವಳೋ ಮಹಿಳೆಯನ್ನು ಕೊಲೆ ಮಾಡಿದ ಕೊಲೆಗಾರನನ್ನು ನೋಡಲು, ಕೊಲೆಯಾಗುತ್ತಿರುವ ಮಹಿಳೆಯನ್ನು ಕಾಪಾಡಲು, ಕೊಲೆಗಾರನೊಂದಿಗೆ ಹೊಡೆದಾಡಲು, ರೇಡಿಯೋ ನಾಟಕವನ್ನು ಆಲಿಸಲು ಅಂತಿದೆ. ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಕೊಲೆಯಾಗುತ್ತಿರುವ ಮಹಿಳೆಯನ್ನು ಕಾಪಾಡಲಿಕ್ಕೆ ಹೋದರು. ಮನೆಯೊಳಗೆ ಪ್ರವೇಶಿಸಲು ನಿರೂಪಕರಿಗಾದ ನಿರ್ಬಂಧವೇನು ಅಂದರೆ ಅವರ ಧೈರ್ಯ ಪ್ರಜ್ಞೆ, ಸಹಾನುಭೂತಿ, ಕಷ್ಟದಲ್ಲಿರುವ ಯಾರಿಗೂ ಸಹಾಯ ಮಾಡುವ ಹಂಬಲ, ಯಾವುದೋ ರಹಸ್ಯ ಕಥೆಗೆ ಅಂತ ಹೇಳಿದಾರಲ್ಲ, ಇಲ್ಲಿ ಅವರು ಕಷ್ಟದಲ್ಲಿರುವಂಥ ಯಾರಿಗೂ ಸಹಾಯ ಮಾಡುವಂಥ ಒಂದು ಹಂಬಲ ಇತ್ತು. ಎಲ್ಲರೂ ಮಲಗಿ ನಿದ್ದೆ ಹೋಗಿರಬೇಕೆಂದು ಅವರು ಭಾವಿಸಿದರು. ಏಕೆಂದರೆ ಅದು ಚಳಿ ರಾತ್ರಿ ಆಗಿತ್ತು. ಮನೆಗಳಲ್ಲಿ ಬೆಳಕೇ ಇರಲಿಲ್ಲ. ಚೀರಾಟಕ್ಕೆ ಯಾರೂ ಪ್ರತಿಕ್ರಿಯೆ ತೋರಿಸಲಿಲ್ಲ. ಎಲ್ಲ ಕಡೆಯೂ ಕತ್ತಲೆ ಹರಡಿತ್ತು ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನಾ ಸುತ್ತಲೂ ನೋಡಿದ ಹೆಚ್ಚಿನ ಮನೆಗಳಲ್ಲಿ ಬೆಳಕಿರಲಿಲ್ಲ. ಬಹುಶಃ ಪ್ರತಿಯೊಬ್ಬರೂ ಮಲಗಿ ನಿದ್ದೆ ಹೋಗಿರಬೇಕು ಅಂತ ಅನ್ಕೊಂತಾರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋದರೆ ಇಲ್ಲಿ ಮನೆಗಳಲ್ಲಿ ಬೆಳಕೇ ಇರಲಿಲ್ಲ. ಕಥೆಯ ರಹಸ್ಯವನ್ನು ಭೇದಿಸಿದವರು ಯಾರು? ನಿರೂಪಕರು, ಎತ್ತರದ ವ್ಯಕ್ತಿ, ಬಿಕ್ಕಳಿಸುತ್ತಿದ್ದ ಮಹಿಳೆ, ರೇಡಿಯೋದ ನಿವೇದಕರು ಅಂತಿದೆಯಲ್ಲ, ಇದರಲ್ಲಿ ರೇಡಿಯೋದ ನಿವೇದಕರು. ಇದೀಗ ನೀವು ರೇಡಿಯೋ ನಾಟಕವನ್ನು ಕೇಳಿದಿರಿ. ಇಲ್ಲಿ ನೀವು ಎಂಬುದನ್ನು ಯಾರನ್ನು ಕುರಿತಿದೆ ಅಂದರೆ, ಯಾರನ್ನು ಕುರಿತಾಗಿ ಹೇಳಿದ್ದಾರೆ ಅಂದರೆ ನಿರೂಪಕರನ್ನು, ಎತ್ತರದ ವ್ಯಕ್ತಿಯನ್ನು, ಮಹಿಳೆಯನ್ನು, ಶ್ರೋತೃಗಳನ್ನು ಅಂತಿದೆಯಲ್ಲ, ಇಲ್ಲಿ ಯಾರಿಗಂದರೆ ಶ್ರೋತೃಗಳನ್ನು ಅಥವಾ ಈ ರೇಡಿಯೋವನ್ನು ಆಲಿಸುವವರು. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ.